ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 6ನೇ ತಾರೀಕಿನಂದೇ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂತಹದ್ದು. ಇಲ್ಲಿ 6ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಶುಭ ಸಂದರ್ಭದಲ್ಲಿ, ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂತಹ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ತುಲನೆಯನ್ನು ಮಾಡೋಣ. ಅದಕ್ಕೂ ಮೊದಲನೇದಾಗಿ ಈ ಒಂದು ತಿಂಗಳಿನ 25ನೇ ತಾರೀಕು ಏನಿದೆ ಅಮಾವಾಸ್ಯೆ ತಿಥಿ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿದೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಿಮಗಾಗಿಯೇ ನಾವು ಏನು ಚೈತ್ರ ಮಾಸದಲ್ಲಿ ಚೈತ್ರದ ಅಮಾವಾಸ್ಯೆಗೆ ನಾವೇನು ಮಾಡಿದ್ವಲ್ಲ, ಸರ್ವ ಕಾರ್ಯ ಸಿದ್ಧಿ ಬೆಳ್ಳಿ ತಾಯ್ತವನ್ನು ಈ ಬಾರಿಯೂ ಸಹ ನಾವು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿ ದೋಷಗಳು, ಸಣ್ಣ ಸಣ್ಣ ಕೃತಿಮ ಮಾಟಮಂತ್ರ ದೋಷಗಳು, ಕೆಲಸ ಕಾರ್ಯಗಳು ಆಗದೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ವಿಚಾರಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿ, ಕೆಲಸದಲ್ಲಿ ವೃದ್ಧಿಯಾಗಿ, ಹಣಕಾಸಿನ ಬೆಳವಣಿಗೆ ಆಗೋದಕ್ಕೋಸ್ಕರವಾಗಿಯೇ ಅಮಾವಾಸ್ಯೆಯ ಪರ್ವಕಾಲದಂದು ಹಲವು ಮೂಲಿಕೆಗಳನ್ನು ಸೇರಿಸಿ ಈ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಕತ್ತಿನಲ್ಲಾಗಲಿ ತೋಳಿನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡಬಹುದು. ಹಾಗಾಗಿ 25ನೇ ತಾರೀಕು 6ನೇ ತಿಂಗಳು 2025ರ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರಿನಲ್ಲಿ ನೀವು ಒಂದು ತಾಯ್ತವನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಮಾಡಿಸ್ಕೋಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ವಿಶೇಷವಾದದ್ದು. ಯಾಕಂದರೆ ನಾವು ಚೈತ್ರ ಅಮಾವಾಸ್ಯೆ ಆದ ನಂತರ ಮತ್ತೆ ಹಿಂದಿನ ಅಮಾವಾಸ್ಯೆಯಲ್ಲಿ ಮಾಡಲಿಲ್ಲ. ಬಹಳ ಜನಗಳು ಪಾಪ ಕೇಳ್ತಾನೆ ಇದ್ರಿ, ಗುರುಗಳೇ ಯಾವಾಗ ಮಾಡ್ತೀರಾ ಅಂತ. ಹಾಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೋಸ್ಕರ ಪುನಃ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರದನ್ನು ಬುಕ್ ಮಾಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯ ಜೊತೆಗೆ ಇರತಕ್ಕಂತಹದ್ದು ಪೌರ್ಣಮಿ, 11ನೇ ತಾರೀಕು ಇರತಕ್ಕಂತಹ ಪೌರ್ಣಮಿ, ಅದನ್ನು ಭೂಮಿ ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಈ ಭೂಮಿ ಪೌರ್ಣಮಿಯು ಸಹ ಬಹಳ ವಿಶೇಷವಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಹಲವು ವಿಧದಲ್ಲಿ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಪ್ರತಿ ರಾಶಿಯವರು ಸಹ ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನಲ್ಲಿ ಸಂಜೆ ಹೊತ್ತು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರಗಳನ್ನು ನೀವು ಮರೆಯದೆ 11ನೇ ತಾರೀಕಿನ ಪೌರ್ಣಮಿ ದಿವಸ ಮಾಡಿಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಶುಭವಾಗಲಿ. ಇನ್ನು ಮಕರ ರಾಶಿಯವರು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮಕರ ರಾಶಿಯ ರಾಶ್ಯಾಧಿಪತಿಯು ಒಂದು ತೃತೀಯದಲ್ಲಿ ಸುಸ್ಥಿತಿಯಲ್ಲಿದ್ದಾನೆ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, 1-2 ತಿಂಗಳು ಕಳೆದಿದೆ. ಮಾರ್ಚ್, ಏಪ್ರಿಲು, ಮೇ, ಜೂನ್ ಅಂದರೆ 3ನೇ ತಿಂಗಳಿಗೆ ಬಿತ್ತು. ಸೊ 7.5 ಒಂದು ಅವಸ್ಥೆ ಏನೋ ಮುಗಿದಿದೆ.
ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಿ, ಫೋನ್ ಮಾಡಿ ಕೇಳ್ತಿರ್ತೀರಿ, ಗುರುಗಳೇ ನೀವೇನೋ 7:30 ಮುಗೀತು ಅಂತ ಹೇಳ್ತಿದ್ದೀರಿ, ನಮ್ಮ ಜೀವನದ ಸಂಕಷ್ಟ ಇನ್ನೂ ಮುಗಿದಿಲ್ಲ. ನೋಡಿ 7:30 ಮುಗ್ದಿರಬಹುದು. ಶನಿ ಒಂದು ಗ್ರಹದಿಂದ ನಿಮಗೆ ಎಲ್ಲ ಶುಭವಾಗ್ಬಿಡತ್ತೆ ಅಥವಾ ಎಲ್ಲ ಅಶುಭವಾಗ್ಬಿಡತ್ತೆ ಅಂತ ಅಂದ್ಕೊಳ್ಳೋದು ನಮ್ಮ ದಡ್ಡತನವಾಗ್ತದೆ. ಹಾಗಾಗಿಯೇ ನಮ್ಮ ಬದುಕಿನ ಒಳಗಡೆ ಒಂದು ಯೋಚನೆ ಮಾಡುವಂತಹ ಸಂದರ್ಭದೊಳಗಡೆ 9 ಗ್ರಹಗಳಿದ್ದಾವೆ. 9 ರೀತಿಯಾದಂತಹ ಫಲಗಳನ್ನು ಆಯಾ ಗ್ರಹಗಳು ಕೊಡ್ತಾ ಬರುತ್ತವೆ. ಕೇವಲ ಒಂದೇ ಗ್ರಹದ ಫಲವನ್ನು ಇಟ್ಕೊಂಡು ನಿನ್ನ ಬದುಕು ಪೂರ್ಥ ಉದ್ಧಾರವಾಗುತ್ತೆ ಅಥವಾ ಸಂಪೂರ್ಣವಾಗಿ ಹಾಳಾಗತ್ತೆ ಅಂತ ಹೇಳ್ತಕ್ಕಂಥದ್ದು ತುಂಬ ಅಶುದ್ಧದ ಛಾಯೆ ಅದು. ಹಾಗಾಗಿಯೇ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬದುಕಿನಲ್ಲಿ ಇರುವಂತಹ ನೋವುಗಳಾಗಲಿ, ನಿಮ್ಮ ಬದುಕಿನಲ್ಲಿ ಬರ್ತಕ್ಕಂಥದ್ದು ಕೇವಲ ಯಾವುದೋ ಒಂದು ಶನಿಯಿಂದ ಕೆಡಕಾಗತ್ತೆ, ಗುರುಬಲ ಇದ್ದರೆ ಒಳ್ಳೆಯದಾಗುತ್ತೆ, ಹಾಗಲ್ಲವೇ ಅಲ್ಲ. ಎಷ್ಟೋ ಜನಕ್ಕೆ ಗುರುಬಲ ಇದ್ದರೂ ಸಹ ನಿಮಗೆ ಒಂದಷ್ಟು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಎಷ್ಟೋ ಸಲ ಗುರುಬಲ ಇಲ್ಲದೇ ಇದ್ದಾಗಲೂ ಸಹ ನೀವು ಚೆನ್ನಾಗಿರ್ತೀರಿ. ಯಾಕಂದರೆ ಬೇರೆ ಬೇರೆ ಗ್ರಹದ ಪ್ರಭಾವಗಳು ನಿಮಗೆ ಅನುಕೂಲದ ಸ್ಥಿತಿಗೆ ತರ್ತಾ ಇರುತ್ತೆ. ಹಾಗಾಗಿಯೇ ನಿಮಗೆ ಒಂದಷ್ಟು ಯೋಚನೆ ಮಾಡಿ, ನಿಮಗೆ 7:30 ಮುಗ್ದಿರಬಹುದು, ಬಟ್ ಗುರುಬಲವನ್ನು ಕಳ್ಕೊಂಡಿದ್ದೀರಿ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನ ಪ್ರಭಾವವು ಹಣಕಾಸಿನ ವಿಚಾರದ ಮೇಲೆ ಪ್ರಭಾವವನ್ನು ಕೊಡುತ್ತೆ. ಬರುವಂತಹ ಹಣಕಾಸುಗಳೆಲ್ಲ ಕತ್ತರಿಸಿ ಹೋಗತಕ್ಕಂತಹದ್ದು. ಯಾವುದೇ ರೀತಿಯಲ್ಲೂ ಸಹ ನಿಮಗೆ ಹಣಕಾಸು ಕೈನಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗದೇ ಇರುವಂತಹ ವಾತಾವರಣ ನಿರ್ಮಾಣ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಪಂಚಮಾಧಿಪತಿಯು ಬಂದಿರೋದ್ರಿಂದ ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಭಿವೃದ್ಧಿ, ಮಕ್ಕಳ ಎಜುಕೇಷನಲ್ ವಿಚಾರವಾಗಿ ಏನಾದರೂ ನೀವು ಬ್ಯಾಂಕ್ನಲ್ಲಿ ಲೋನ್ಗೋ ಮತ್ತೊಂದಕ್ಕೋ ಏನಾದರೂ ಪ್ರಯತ್ನವೇನಾದರೂ ಪಟ್ಟರೆ ಅನುಕೂಲಗಳು ಉಂಟಾಗತಕ್ಕಂತಹದ್ದು ಈ ರೀತಿಯಾಗಿ ಆಗತ್ತೆ. ಆದರೂ ಸಾಲನೇ ಅಲ್ವಾ, ತೀರಿಸಲೇಬೇಕು, ಬಡ್ಡಿಯೋ ಮತ್ತೊಂದೋ ಮಗದೊಂದೋ ಆ ಒಂದು ತಂದೆ ಕಷ್ಟಪಡಲೇಬೇಕಲ್ವಾ, ಆ ರೀತಿಯಾದ ಪ್ರಭಾವ ಆಗತ್ತೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಷಷ್ಠಾಧಿಪತಿಯು ಸಪ್ತಮ ಸ್ಥಾನದ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೋಗಗಳಿಂದಷ್ಟು ವಿಮುಕ್ತಿಯನ್ನು ಕೊಡ್ತಾನೆ. ಏನೋ ದಿಢೀರಂತ ನಿಮಗೆ ಈ ಸಣ್ಣ ಪುಟ್ಟ ತಲೆನೋವಿನ ಪ್ರಾಬ್ಲಮ್ ಅಥವಾ ಹಿಮ್ಮೆದುಳಿನ ತೊಂದರೆಗಳು, ಭುಜದ ಪ್ರಾಬ್ಲಮ್ಮು, ಅಂಡರ್ ಟ್ರೀಟ್ಮೆಂಟ್ನಲ್ಲಿರ್ತೀರಿ, ನರಗಳ ಸಮಸ್ಯೆಗಳೇನಾದರೂ ಇದ್ದರೆ ಅಂತಹ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ. ಇನ್ನು ಅಷ್ಟಮದಲ್ಲಿ ನಿಮಗೆ ಚತುರ್ಥಾಧಿಪತಿಯು ಅಷ್ಟಮದಲ್ಲಿದ್ದು ಕೇತುಯುಕ್ತನಾಗಿರ್ತಾನೆ. ಈ ಒಂದೊಂದು ಸಮಸ್ಯೆಯಿಂದ ನಿವಾರಣೆಯಾದರೂ ಹೊಸ ಅನಾರೋಗ್ಯದ ಸಮಸ್ಯೆಗಳು, ಈಗಾಗಲೇ ಎಕ್ಸಿಸ್ಟಿಂಗ್ ಇರುವಂತಹ ಕಾಯಿಲೆಗಳ ನಿವಾರಣೆಯಾದರೂ ಹೊಸ ಕಾಯಿಲೆಗಳು ದೇಹದಲ್ಲಿ ಉತ್ಪತ್ತಿ ಆಗುವ ಸಾಧ್ಯತೆಗಳಿದ್ದಾವೆ. ಅದನ್ನು ಯೋಚನೆ ಮಾಡಬೇಕು. ಒಂದು ಕಾಯಿಲೆಯಿಂದ ನಿವೃತ್ತರಾಗ್ತಾ ಇದ್ದೀರಿ ಅಂದರೆ ಇನ್ನೊಂದು ಕಾಯಿಲೆ ರೆಡಿಯಾಗಿ ನಿಂತ್ಕೊಂಡಿರುತ್ತೆ ನಿಮ್ಮ ಕದ ತಟ್ಟೋಕ್ಕೆ. ಜೊತೆಗೆ ಗುರುಬಲ ಇಲ್ಲ, ಗುರುಬಲ ಮಕರ ರಾಶಿಯವರಿಗಲ್ಲ, ದ್ವಾದಶ ರಾಶಿಯವರಿಗೂ ಸಹ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಕಾರಣ ಗುರು ಅಸ್ತಂಗತನಾಗಿದ್ದಾನೆ. ಅಸ್ತಂಗತವಾಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ನೀವು ಮಾಡಕ್ಕೆ ಹೋಗೋದು ಬೇಡ. ಈ ರವಿಯ ಜೊತೆಗೆ ಗುರು ಸಂಯೋಗದ ಬಂದಾಗ ತುಂಬ ದಗ್ಧನಾಗಿ ಹೋಗಿರ್ತಾನೆ. ಸೊ ಅಂಥ ಸಂದರ್ಭದಲ್ಲೆಲ್ಲ ನಿಮಗೆ ಮೊದಲೇ ಗುರುಬಲ ಇಲ್ಲ, ಏನು ಅಂಥ ವ್ಯತ್ಯಾಸಗಳೇನೂ ಇಲ್ಲ. ಗುರು ಅಸ್ತಂಗತನಾದರೂ ಸಹ ನಿಮ್ಗಂಥ ವ್ಯತ್ಯಾಸಗಳೇನಿಲ್ಲ. ಕಾರಣ ಅದರಿಂದ ಏನು ನಿಮ್ಗೆ ಫಲಗಳು ಬರೋದಿಲ್ವಲ್ಲ. ಹಾಗಾಗಿ ಯೋಚನೆ ಅಂತೂ ಮಾಡೋದು ಬೇಡ. ಒಟ್ಟಾರೆ ಮಕರ ರಾಶಿಯವರಿಗೆ ಸಂದಿಗ್ಧದ ಪರಿಸ್ಥಿತಿಗಳು ಜಾಸ್ತಿ ಆಗುವಂತಹದ್ದು. ಇನ್ನು ಅದೇ ರೀತಿಯಾಗಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಕರ್ಮಾಧಿಪತಿಯಾಗಿರತಕ್ಕಂತಹ ಶುಕ್ರನ ಸ್ಥಾನವು ಒಂದಿಷ್ಟು ಸುಸ್ಥಿತಿನಲ್ಲಿರೋದ್ರಿಂದ ದಿಢೀರಂತ ಏನೋ ಕೆಲಸ ಟ್ರೈ ಮಾಡ್ತಾ ಇರ್ತೀರಿ, ನಿರೀಕ್ಷೆನೇ ಇರೋದಿಲ್ಲ. ಅಂಥ ಕಡೆ ದಿಢೀರಂಥ ಕೆಲಸಗಳಾಗ್ಬಿಡುತ್ತೆ, ಒಳ್ಳೆ ಪ್ಯಾಕೇಜು ಸಿಕ್ಬಿಡುತ್ತೆ. ನೋಡಿ, ಕೆಲವೊಂದು ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಅಲ್ಲದ ರೀತಿಯಲ್ಲಿ ಒಳ್ಳೆಯದು ಸಹ ನಡೆದು ಬಿಡುತ್ತೆ, ಒಳಿತುಗಳು ಸಹ ಆಗಿಬಿಡುತ್ತೆ. ಕೆಲವೊಂದು ಕಡೆ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿರ್ತೀರೋ, ಇಂಥದ್ರಲ್ಲಿ ನನಗೆ ಅನುಕೂಲತೆಗಳು ಉಂಟಾಗತ್ತೆ ಅಂತ ಅಂದ್ಕೊಂಡಿರ್ತೀರಲ್ಲ, ಅವುಗಳು ಸರಿಯಾಗಿ ಆಗೋದಿಲ್ಲ. ಇನ್ನು ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಕುಜನು ಕೇತುಯುಕ್ತನಾಗಿರುವುದರಿಂದ ಭಾಗ್ಯಸ್ಥಾನದಲ್ಲಿ ತನ್ನ ಅಧಿಮಿತ್ರ ಕ್ಷೇತ್ರದಲ್ಲಿ ಇದ್ದರೂ
ಕೇತು ಮತ್ತು ರಾಹುವಿನ ಸಂಪರ್ಕಕ್ಕೆ ಬಂದಿರೋದ್ರಿಂದಾಗಿ ಅನಾನುಕೂಲತೆಗಳೇ ಅಧಿಕವಾಗಿ ಇರುತ್ತೆ. ಹುಷಾರಾಗಿ ಇರಬೇಕು. ಹಣಕಾಸಿನ ಉತ್ಪತ್ತಿಯಾಗತ್ತೆ, ಅದು ಸಾಲವಾಗಿದ್ದಿರಬಹುದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಮುಂದಿನ ದಿನಮಾನಗಳಲ್ಲಿ ಹೊರೆಯಾಗಬಹುದು. ಕೈನಲ್ಲಿರುವಂತಹ ದುಡ್ಡು ಕಾಸುಗಳನ್ನು ಕಳ್ಕೊಳ್ತೀರಿ. ಒಟ್ಟಾರೆ ನೆಮ್ಮದಿ ಅಂತೂ ಇಲ್ಲ. ಶನಿ ಪೀಡನೆ ಮುಗ್ದಿರಬಹುದು, ಬೇರೆ ಗ್ರಹ ಪೀಡನೆ ಅಂತೂ ಇನ್ನೂ ಮುಗಿದಿಲ್ಲ. ಸ್ವಲ್ಪ ಹುಷಾರಾಗಿದ್ದು ಜಾಗ್ರತೆಯಾಗಿ ಜೀವನವನ್ನು ಮುಂದುವರಿಸಿ. ಯಾಕಂದರೆ ಜೂನ್ ತಿಂಗಳಲ್ಲಿ ಅಂತಹ ಒಳ್ಳೆಯದೇನು ಇಲ್ಲ ಅನ್ನೋದನ್ನು ಮೊದಲೇ ತಿಳ್ಕೊಂಡ್ರೆ ಯಾವ ರೀತಿಯಾಗಿ ನಿಮ್ಮ ಜೀವನನ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ತಿಳ್ಕೊಳ್ಳೋದ್ರಿಂದ ನಿಮಗೆ ಅಲ್ವಾ ಅನುಕೂಲ. ಏನು ಮಾಡ್ಕೊಳ್ಬೇಕು, ಏನು ಬಿಡಬೇಕು. ಕೆಲವೊಂದು ಸಲ ಓವರ್ ಕಾನ್ಫಿಡೆನ್ಸಿಂದ ಏನೋ ನಾನು ಎಲ್ಲೇನೋ ದುಡ್ಡು ಹಾಕಿದ್ರೆ ಬಂದುಬಿಡುತ್ತೆ, ಇಲ್ಲೇನೋ ಕೆಲಸ ಮಾಡಿಕೊಂಡ್ರೆ ಬಂದುಬಿಡುತ್ತೆ ಅಂತ ಹೇಳಿ ಏನೇನೋ ಮಾಡೋಕ್ಕೆ ಹೋಗ್ತೀರಿ. ಆ ರೀತಿಯಾಗೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಧೈರ್ಯವಾಗಿದ್ದು ಸ್ವಲ್ಪ ಯೋಚನೆ ಮಾಡ್ಕೊಳ್ತಾ ನೀವು ಜೀವನನ ಮುಂದುವರಿಸ್ತಾ ಹೋಗಿ. ಒಳ್ಳೆಯದಾಗಲಿ. ಈ ಒಂದು ತಿಂಗಳು ನಿಮಗೆ ಅಷ್ಟೊಂದು ಶುಭ ಫಲವಲ್ಲ. ಒಂದಷ್ಟು ಶುಭ ಫಲಗಳು ಸಹ ಇದ್ದಾವೆ, ಅಶುಭದ ಫಲಗಳು ಸಹ ಇದ್ದಾವೆ. ಜೀವನ ಅಂದರೆ ಬೇವು ಬೆಲ್ಲದ ಸಮ್ಮಿಶ್ರಣ ಅಲ್ವಾ, ಎಲ್ಲನೂ ಸೇರ್ಕೊಂಡು ಹೋಗಬೇಕು. ಒಳ್ಳೆಯದಾಗಲಿ. ಇದೇ ತಿಂಗಳ 25ನೇ ತಾರೀಕಿನಂದು ಮಣ್ಣೆತ್ತಿನ ಅಮಾವಾಸ್ಯೆ ಇರುವುದರಿಂದಾಗಿ ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರ್ತಕ್ಕಂಥ ಸರ್ವಕಾರ್ಯ ಸಿದ್ಧಿ ಮೂಲಿಕ ರಜತ ತಾಯ್ತವನ್ನು ನೀವು ಸಹ ನಿಮ್ಮ ಕತ್ನಲ್ಲಾಗಲಿ ತೋಳ್ನಲ್ಲಾಗಲಿ ಧರಿಸ್ಕೊಳ್ಳಿ. ಅದರಿಂದ ಒಂದಷ್ಟು ಅನುಕೂಲತೆಗಳನ್ನು ನೀವೇ ಅನುಭವಿಸಬಹುದು. ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ದೃಷ್ಟಿ ಜಾಸ್ತಿ ಆಗ್ತಾ ಇದೆ, ಕೆಲಸಗಳು ಸ್ಟ್ರಕ್ಕಾಗಿ ನಿಂತ್ಕೊಳ್ತಿದೆ, ಇದಕ್ಕಿದ್ದಾಗ ನನಗೆ ಯಾರೋ ಮಾಡಿಸ್ತಾ ಇದ್ದಾರೆ, ಅದರಿಂದ ನನಗೆ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ಒಂದು ವಿಚಾರಗಳು ನಿಮಗೆ ಆಗ್ತಾನೇ ಇರುತ್ತೆ, ಪದೇ ಪದೇ ಆಗ್ತಾನೆ ಹೋಗುತ್ತೆ. ಸೊ ಈ ಒಂದು ತಾಯ್ತವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಅದರ ಬಗ್ಗೆ ವಿಶೇಷವಾದ ಮಾಹಿತಿ ಬೇಕು ಅಂದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ ಅದರಿಂದ ನೀವೇ ಒಳ್ಳೆ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಬುಕ್ ಮಾಡಿಕೊಂಡು ಬಲಗಡೆ ತೋಳಿಗಾಗಲಿ ಕತ್ತಲಾಗಲಿ ಧರಿಸ್ಕೊಳ್ಳಿ. ಇನ್ನು ಪರಿಹಾರ ಅಂತ ಬಂದಾಗ ಜೂನ್ ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಉಳಿಲೇಬೇಕು, ಹಸಿರು ಬೆಳಗಲೇಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು. ಹಾಗಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕೊಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಆ ಒಂದು ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಅನುಭವಿಸಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೃಸಿಂಹಾಷ್ಟಕಂ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡ್ತಾ ಬನ್ನಿ. ಅದರಿಂದ ಇನ್ನಷ್ಟು ಒಳ್ಳೆ ಛಾಯೆಗಳೇ ಜಾಸ್ತಿ ಆಗುತ್ತೆ. ಕೆಡುಕುಗಳನ್ನು ನರಸಿಂಹದೇವರು ಹಾಳು ಮಾಡಿ ಒಳ್ಳೆ ಶುಭ ಫಲಗಳನ್ನು ಮಾತ್ರ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ, ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.